ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಕ್ ಶಂಕಿತ ಉಗ್ರನ ಜೊತೆ ಇಬ್ಬರು ಯುವಕರ ಲಿಂಕ್ ಇದೆ ಅನ್ನೋದು ಗೊತ್ತಾಗಿದೆ. ತುಮಕೂರಿನಲ್ಲಿ ಖಾಕಿ ಕಸ್ಟಡಿಗೆ ಬಿದ್ದಿದ್ದಾರೆ ದೇಶದ್ರೋಹಿಗಳು. ಇವರು ಐಬಿ ಆಪರೇಷನ್ಗೆ ಸಿಕ್ಕಿ ಬಿದ್ದಿದ್ದಾರೆ ತುಮಕೂರಿನ ಅಲ್ಲಬಕ್ಷು ಅಂತೇಳಿ. ನೋಡಿ, ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ರೇಡ್ ಮಾಡ್ತಾರೆ. ಸಿಕ್ಕಿರುವಂಥದ್ದು ಇವರು ಖದೀಮರು ಅನ್ನೋದಕ್ಕಿಂತ ದೇಶದ್ರೋಹಿಗಳು. ಇವರು ಪಾಕ್ ಶಂಕಿತ ಉಗ್ರರ ಜೊತೆಗೆ ಇವರು ನಂಟನ ಹೊಂದಿದ್ರಂತೆ. ಇಬ್ಬರು ಯುವಕರ ಇವರು ಬೇರೆ ಯಾವುದು ದೇಶದವರಲ್ಲ, ನಮ್ಮ ಕರ್ನಾಟಕದವರೇ. ತುಮಕೂರಿನಲ್ಲಿ ಈಗ ಸಿಕ್ಕಿ ಬಿದ್ದಿದ್ದಾರೆ. ಐಬಿ ಆಪರೇಷನ್ಗೆ ಸಿಕ್ಕಿ ಬಿದ್ದಿರುವಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ಈ ಆಪರೇಷನ್ ಮಾಡಲಾಗುತ್ತೆ. ಈಗ ಮಾಹಿತಿ ಸಿಕ್ಕಾದ ತಕ್ಷಣ ಪೊಲೀಸರು ಹೆಡೆಮೂರಿ ಕಟ್ಟಿದ್ದಾರೆ. ನೋಡಿ, ಇವರ ಪ್ಲಾನ್ ಹೇಗಿತ್ತು ಅಂದರೆ, ರಾಜ್ಯವನ್ನು ನಡುಗಿಸಲು ಭೀಕರ ಸಂಚು ನಡೆದಿತ್ತಂತೆ. ಉಗ್ರ ಕೊಟ್ಟಿರುವಂಥ ಟಾಸ್ಕನ್ನು ಕೇಳಿ ಒಂದು ಕ್ಷಣ ಪೊಲೀಸರೇ ಶಾಕ್ಗೆ ಒಳಗಾಗಿದ್ರು. ಇವರ ಉದ್ದೇಶ ಬಿಜೆಪಿ ಕಚೇರಿಯನ್ನು ಉಡಾಯಿಸಬೇಕು ಅನ್ನೋದು ಅಂತೆ. ಯುವಕರ ಸ್ಕೆಚ್ ಇದ್ದಿದ್ದು ಬಿಜೆಪಿ ಕಚೇರಿ ಇದೆಯಲ್ಲ, ಆ ಕಚೇರಿಯನ್ನು ಉಡಾಯಿಸಬೇಕು ಅನ್ನೋದು. ಮಲ್ಲೇಶ್ವರಂ, ಕೊಯಮತ್ತೂರಿನಲ್ಲಿ ಈ ಹಿಂದೆ ಏನು ಬ್ಲಾಸ್ಟ್ ಆಗಿತ್ತಲ್ಲ, ಅದೇ ಮಾದರಿಯ ಬ್ಲಾಸ್ಟ್ಗೆ ಇವರಿಗೆ ಟಾಸ್ಕ್ ನೀಡಲಾಗಿತ್ತು. ತುಮಕೂರು, ದಾವಣಗೆರೆ ಯುವಕರಿಗೆ ಉಗ್ರರ ಟಾಸ್ಕ್ ಇದು. ನೋಡಿ, ತುಮಕೂರಿನ ಒಬ್ಬ, ದಾವಣಗೆರೆಯಲ್ಲಿ ಒಬ್ಬ, ಇವರು ಸಿಕ್ಕಿ ಬಿದ್ದಿದ್ದಾರೆ. JMFC ನ್ಯಾಯಾಲಯದಿಂದ ಈಗ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ. ನಮ್ಮ ರಾಜ್ಯದಲ್ಲೇ ಇದ್ಕೊಂಡು ದೇಶದ್ರೋಹದ ಕೆಲಸವನ್ನು ಮಾಡ್ತಾರಲ್ಲ, ಇಂಥವರಿಗೆ ಹಣೆಯಲ್ಲಿ ಇಟ್ಟು ಹೊಡಿಬೇಕು. ಉಗ್ರರು ಹೇಗೆ ಕಾಂಟ್ಯಾಕ್ಟ್ ಆದರು ಅನ್ನೋದು ಕುತೂಹಲ. ಈಗ ಅದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಪಾಕಿಸ್ತಾನದ ಉಗ್ರರು ಅಥವಾ ನೋಡಿ, ಇದು ಯಾವುದೋ ಗಡಿಯಲ್ಲಿರುವಂಥ ಉಗ್ರರು, ಅವರಿಗೆ ಇವರು ಕಾಂಟ್ಯಾಕ್ಟ್ ಬೆಳೆಸ್ತಾರಂದರೆ ಸಹಜವಾಗಿ ಸೋಷಿಯಲ್ ಮೀಡಿಯಾ. ಅಂದರೆ ಎಷ್ಟರ ಮಟ್ಟಿಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ರು ಅನ್ನೋದು, ಆ ಸೋಷಿಯಲ್ ಮೀಡಿಯಾದಿಂದಲೇ ಇವರು ಕಾಂಟ್ಯಾಕ್ಟ್ ಆಗಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೇಗೆ ಕಾಂಟ್ಯಾಕ್ಟ್ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಹಿಂಗೆ ಏನು ಇವರು ದಾವಣಗೆರೆಯಿಂದ ಪಾಕಿಸ್ತಾನಕ್ಕೆ ಹೋಗಿದ್ರಾ? ಇಲ್ವಲ್ಲ. ಸೊ ಅವರ ಒಂದು ಲಿಸ್ಟನ್ನು ಈಗ ಪರಿಶೀಲನೆ ಮಾಡಬೇಕಾಗತ್ತೆ. ಈ ತುಮಕೂರಿನಲ್ಲಿ ಇರುವಂಥ ಒಬ್ಬ ಯುವಕ, ಈ ದಾವಣಗೆರೆಯಲ್ಲಿ ಸಿಕ್ಕಿ ಬಿದ್ದಿರುವಂಥ ಮತ್ತೊಬ್ಬ ಯುವಕ. ಸೊ ಇಬ್ಬರು ಅವರ ಹಿಸ್ಟ್ರಿ ನೋಡಬೇಕಾಗತ್ತೆ. ಮೊದಲು ಎಲ್ಲೆಲ್ಲಿ ಓಡಾಟ ಮಾಡ್ತಾಯಿದ್ರು, ಇಲ್ಲೇ ಇದ್ರಾ ಅಥವಾ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದಾರಾ, ಎಲ್ಲ ಆಯಾಮದ ಮುಖಾಂತರ ತನಿಖೆ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕರ್ನಾಟಕದಲ್ಲಿ ಇದ್ಕೊಂಡು ಉಗ್ರರು ಕೊಡುವಂಥ ಟಾಸ್ಕ್ಗೆ ಇವರು ರೆಡಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಈ ದೇಶದ್ರೋಹಿಗಳಿಗೆ ಏನು ಮಾಡಬೇಕು ಅಂತೇಳಿ ಇವರ ಹಿಸ್ಟ್ರಿ ಗೊತ್ತಾಗ್ತಿದೆಯಾ? ಏನು ಇವತ್ತು ತುಮಕೂರಿನಲ್ಲಿ ಏನು ಪಾಕ್ ಒಂದು ಶಂಕಿತ ಉಗ್ರನ ಜೊತೆ ಒಂದು ನಂಟನ್ನ ಇಟ್ಕೊಂಡಿದ್ರು ಅಂತಕ್ಕಂಥದ್ದಾಗಿ ಏನು ಇಬ್ಬರು ಯುವಕರನ್ನ, ಓರ್ವ ತುಮಕೂರಿನ ಯುವಕ ಮತ್ತೋರ್ವ ದಾವಣಗೆರೆ ಮೂಲದ ಒಬ್ಬ ಯುವಕನನ್ನ, ಇಬ್ಬರನ್ನ ಈಗ ತುಮಕೂರು ನಗರ ಪೊಲೀಸರು ಒಂದು ಬಂಧಿಸಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಅವರನ್ನ ಒಂದು ವಶಕ್ಕೆ ತೆಗೆದುಕೊಂಡು ಒಂದು ಬೆಳಗ್ಗೆಯಿಂದನೂ ಕೂಡ ಇವತ್ತು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಏನು ಇಲ್ಲಿ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಒಂದು ಶ್ರೀರಾಮ್ ನಗರದ ನಿವಾಸಿಯಾಗಿರ್ತಕ್ಕಂಥ ಒಬ್ಬ ಅಲ್ಲಾ ಬಕಾಶ್ ಅಂತಕ್ಕಂಥ 22 ವರ್ಷದ ಯುವಕ, ಮತ್ತೊಬ್ಬರು ದಾವಣಗೆರೆಯವನು, ಆತನು ಕೂಡ 22 ವರ್ಷದ ಯುವಕ ಆಗಿರ್ತಾನೆ. ಇವರಿಬ್ಬರು ಏನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ನ ಬಳಸ್ಕೊಂಡು ಏನು ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಪಾಕ್ ಮೂಲದ ಒಬ್ಬ ಐಸಿಸ್ ಏಜೆಂಟ್, ಅವನು ರಾಣಾ ಅಂತಕ್ಕಂಥವನು, ಅವನ ಜೊತೆ ಒಂದು ಸಂಪರ್ಕವನ್ನ ಇಟ್ಕೊಂಡಿರ್ತಾರೆ. ಆತನಿಗೆ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂಪರ್ಕವನ್ನ ಮಾಡೋದು, ಅವ್ರ ಜೊತೆ ಚಾಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಆತನ ಜೊತೆ ಇವರು ಏನು ಆತ ಕೊಡ್ತಕ್ಕಂಥ ಎಲ್ಲ ಟಾರ್ಗೆಟ್ ಗಳನ್ನ ಪೂರೈಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಒಂದು ಮಾಡುವಂತ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ತನಿಖೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಏನು ಈಗ ಅಲ್ಲಾ ಬಕಾಶ್ ಏನಿದ್ದಾನೆ, ಈತ ಇಲ್ಲಿ ತುಮಕೂರಿನಲ್ಲಿ ಒಂದು ಮಟನ್ ಸ್ಟಾಲ್ ಅನ್ನ ನಡೆಸ್ತಾ ಇರ್ತಾನೆ. ಆತ ಏನು ಅರ್ಧಕ್ಕೆ ಒಂದು ಓದನ್ನ ಬಿಟ್ಟು ಒಂದು ಮಟನ್ ಸ್ಟಾಲ್ ಅನ್ನ ನಡೆಸ್ಕೊಂಡಿರ್ತಾನೆ. ಈತ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಳಕೆ ಮಾಡ್ಲಿಕ್ಕೆ ಶುರುವಾದಾಗ ಏನು ಐಸಿಸ್ ಏಜೆಂಟ್ ಆತನ ಒಂದು ಸಂಪರ್ಕ ಈತನಿಗೆ ಸಿಕ್ಕಿದೆ ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವನೇನ್ ರಾಣಾ ಅಂತಕ್ಕಂಥ ಒಬ್ಬ ಐಸಿಸ್ ಏನು ಉಗ್ರ ಇದ್ದಾನೆ, ಅವನು ಇವ್ರಿಗೆ ಒಂದಷ್ಟು ಪ್ರಚೋದನೆಗಳನ್ನ ಕೊಡ್ತಾ ಇದ್ದ. ನೀವು ಅಂದ್ರೆ ಮುಸ್ಲಿಂ ಸಮುದಾಯ ಏನಿದೆ ಅದನ್ನ ಒಂದು ಒಗ್ಗೂಡಿಸಬೇಕು ಅನ್ನುವಂತ ಒಂದು ಕರೆಯನ್ನ ಕೊಡ್ತಾ ಇದ್ದ. ಜೊತೆಗೆ ಬೇರೆ ಬೇರೆ ಕಡೆ ಏನು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅಂತಕ್ಕಂಥದ್ದಾಗಿ ಕೂಡ ಇವ್ರುಗಳಿಗೆ ಒಂದಷ್ಟು ಏನು ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದ ಅಂತಕ್ಕಂಥದ್ದಾಗಿ ಹೇಳ್ತಾ ಇದ್ದಾರೆ. ಯಾವಾಗ ಆತ ಈ ತರದ ಕೆಲವೊಂದು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಿಕ್ಕೆ ಯತ್ನ ಮಾಡ್ದ, ಆಗ ಇವರು ಏನು ಒಂದು ಅಲರ್ಟ್ ಆಗಿ ಆತನ ನಂಬರ್ ಅನ್ನು ಕೂಡ ಇವರು ಬ್ಲಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸದ್ಯ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಹೀಗಾಗಿ ಬೇರೆ ಬೇರೆ ಕಡೆ ಏನ್ ಸ್ಫೋಟಗಳನ್ನ ಮಾಡಿದ್ರು ಆ ತರದ್ದೆಲ್ಲ
ಮಾಡಬೇಕು ಅಂತಕ್ಕಂಥ ಕೆಲವು ಟಾರ್ಗೆಟ್ಗಳನ್ನ ಇವ್ರಿಗೆ ಹೇಳಿದ್ದ ಅಂತಕ್ಕಂಥದ್ದು ಕೂಡ ಈಗ ತನಿಖೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಯಾವಾಗ ಇಂಥ ಕೆಲವು ಚಟುವಟಿಕೆಗಳನ್ನ ಹೇಳಿದ್ರು ಆಗ ಇವರು ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದ ನಂತರ ಇವರು ಏನು ಕೆಲವು ಫೋನ್ ನಲ್ಲೂ ಕೂಡ ಸಂಭಾಷಣೆಯನ್ನ ಮಾಡಿದ್ದಾರೆ. ಕೆಲವು ಕೊಲೆಗಳನ್ನ ಮಾಡಬೇಕು ಅಂತಕ್ಕಂಥದ್ದಾಗಿಯೂ ಕೂಡ ಆತ ಫೋನ್ ನಲ್ಲಿ ಇವ್ರ ಜೊತೆ ಸಂಭಾಷಣೆ ಮಾಡಿದ್ದ ಅಂತಕ್ಕಂಥ ಮಾಹಿತಿನೂ ಕೂಡ ಈಗ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಏನು ರಾಷ್ಟ್ರೀಯ ಒಂದು ತನಿಖಾ ಸಂಸ್ಥೆ NIA ಏನಿದೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಒಂದು ಬಗ್ಗೆ ಒಂದು ಗಮನ ಹರಿಸಿ ಇವರ ಒಂದು ಏನು ಸಂಪರ್ಕದ ಬಗ್ಗೆ ಏನು ಮಾಹಿತಿಯನ್ನ ತಿಳಿದು ತಕ್ಷಣ ತುಮಕೂರು ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿ ಇಬ್ಬರನ್ನು ಕೂಡ ಒಂದು ವಶಕ್ಕೆ ಪಡೆದು ಈಗ ಒಂದು ತನಿಖೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಸದ್ಯ ಇಬ್ಬರಿಗೂ ಕೂಡ ಈಗ ತುಮಕೂರು 4 ದಿನ ನ್ಯಾಯಾಲಯ ಈಗ 4 ದಿನಗಳ ಕಾಲ ಈಗ ಪೊಲೀಸ್ ಕಸ್ಟಡಿಗೆ ಅವ್ರನ್ನ ಕೊಟ್ಟಿದೆ. ಇನ್ನು ಹೆಚ್ಚಿನ ಒಂದು ತನಿಖೆಯನ್ನ ನಡೆಸಬೇಕು ಅಂತಕ್ಕಂಥದ್ದಾಗಿ ಸದ್ಯ ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇವರು ಪಾಕಿಸ್ತಾನದ ಉಗ್ರರ ಜೊತೆ ಈ ರೀತಿಯಾಗಿ ನಂಟನ್ನು ಹೊಂದಿದ್ರು ಅಂತಂದರೆ ಪ್ಲಾನ್ ಇದ್ದಿದ್ದು BJP ಕಚೇರಿನ ಉಡಾಯಿಸಬೇಕು ಅನ್ನೋದು. ಎಷ್ಟು ವರ್ಷಗಳ ಕಾಲ ಇವರು ಆ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದರು, ಎಲ್ಲೆಲ್ಲಿ ಪ್ಲಾನ್ ಮಾಡ್ತಿದ್ರು ಅನ್ನೋದು ಮೇಲ್ನೋಟಕ್ಕೆ ನೋಡಿ ಇವರ ಪ್ಲಾನ್ ಕೇಳಿಕೊಂಡೆ ಪೊಲೀಸರೇ ಶಾಕ್ಗೆ ಒಳಗಾಗ್ತಾರೆ ಅಂತ ಹೇಳಿದ್ರೆ ನಮ್ಮ ಅನ್ನ ತಿಂದು ಇಲ್ಲೇ ಇದ್ದು ಇಂಥ ದೇಶದ್ರೋಹಿಗಳು ಇಂಥ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಯಾವ ಧೈರ್ಯದ ಮೇಲೆ ಇದೆಲ್ಲ ಆಗತ್ತೆ ಅಂತ. ಕನ್ನಡದವರೇ ನೋಡಿ, ಒಬ್ಬ ತುಮಕೂರು ಅಂತ ಇನ್ನೊಬ್ಬ ದಾವಣಗೆರೆ ಅಂತೆ. ಹಿಂಗಾದರೆ ಹೇಗೆ ಅಂಥೇಳಿ ಈಗ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಇವ್ರ ಜೊತೆ ಯಾರೆಲ್ಲ ಇದ್ದಾರೆ, ಯಾವ ರೀತಿಯಾಗಿ ಟಾಸ್ಕ್ ಕೊಡ್ತಾ ಇದ್ರು, ಮತ್ತು ಬೇರೆ ಬೇರೆ ಏನಾದರೂ ಪ್ಲಾನ್ ಇತ್ತಾ, ಹೇಗೆ ಕಾಂಟ್ಯಾಕ್ಟ್ ಬೆಳೀತು, ಇದೆಲ್ಲದರ ಆಯಾಮದ ಮುಖಾಂತರ ಈಗ ತನಿಖೆ ಆಗಬೇಕಾಗತ್ತೆ. ಆದರೆ ಇಂಥ ದೇಶದ್ರೋಹಿಗಳನ್ನು ಒದ್ದು ಹೊರಗಡೆ ಆಗಬೇಕಾಗತ್ತೆ.